ರಾಜಕೀಯ ಅಂತೂ ಬಹಳ ದಿನದಿಂದ ನಡೀತಾ ಇದೆ. ಇದ್ರ ಮಧ್ಯೆ ಇದೀಗ 12-13 ಜನ MLAಗಳು ವಿದೇಶ ಪ್ರವಾಸ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಇದರ ಅಗತ್ಯತೆ ಇತ್ತ? ಗೊಂದಲದ ಗೂಡಾಗಿರುವಾಗ ಒಂದು ಕ್ಲಿಯರ್ ಮೆಸೇಜ್ ಅನ್ನು ಕೊಡಬೇಕು ಹೈಕಮಾಂಡ್ ಅಂತ ಎಲ್ಲರೂ ಬಯಸ್ತಾ ಇರುವಾಗ ಈ ರೀತಿ ಮತ್ತಷ್ಟು ಗೊಂದಲ ಮಾಡೋದಕ್ಕೆ ವಿದೇಶ ಪ್ರವಾಸ ಹೋಗಿರೋದು ಹೇಗೆ ಸರಿ? ರಾಜಕೀಯ ನಿರಂತರವಾಗಿ ನಡೀತಾ ಇರುತ್ತೆ. ಈ ಗೊಂದಲ ಗೂಡು ಅಂತಂದರೆ ನೀವು ಸೃಷ್ಟಿ ಮಾಡ್ಕೋತಾ ಇರೋದು. ಈಗ ಏನೇನಾಗಬೇಕು ಪರಿಪೂರ್ಣತೆಯಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಈ ಬಜೆಟ್ ರೆಡಿ ಮಾಡಬೇಕು, ಮುಖ್ಯಮಂತ್ರಿಗಳು ಬಜೆಟ್ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ತಿರೋಂಥದ್ದು ತಾವೆಲ್ಲ ನೀವೇನು ಹೋಗಿ ನೋಡ್ತಾ ಇದ್ದೀರಿ. ಸೊ ಹಾಗಾಗಿ ಕೆಲವರು MLAಗಳು ನಿರಂತರವಾಗಿ ಕೆಲಸ ಮಾಡೋಂಥ ಹಿನ್ನೆಲೆಯಲ್ಲಿ ಕೆಲವು ವಿಚಾರಗಳನ್ನು, ಈಗ ಹೈನುಗಾರಿಕೆ ಆಗಲಿ, ಇನ್ನಿತರ ರೈತರ ಕೃಷಿಯ ವಿಚಾರಗಳಾಗಲಿ, ತಿಳುವಳಿಕೆಗೋಸ್ಕರ ಹೊರ ಪ್ರಪಂಚದಲ್ಲಿ ಏನು ನಡೀತಾ ಇದೆ, ನಾವು ನಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸ್ವಲ್ಪ ಎಜುಕೇಷನ್ಗೋಸ್ಕರ, ರಿಸರ್ಚ್ಗೋಸ್ಕರ ಅಧ್ಯಯನ ಮಾಡೋದ್ರಲ್ಲಿ ಹೋಗೋದ್ರಲ್ಲಿ ವೈಯಕ್ತಿಕವಾಗಿ ಹಣದಿಂದ ಹೋಗೋದು ತಪ್ಪಿಲ್ಲ ಅಂತ ನಾನು ಭಾವಿಸ್ತೇನೆ. ನಾವು ಮಾಡಲಿಲ್ಲ, ನಿಮ್ಮ MLAಗಳು ಮಾಡಿದ್ರು, ಆಮೇಲೆ ಫಾರಿನಿಗೆ ಹೊರಟವ್ರು ಮಾಡಿದ್ರು, ಹೋಗ್ತೀವಿ ಅನ್ನೋದು, ಹೋಗಲ್ಲ ಅನ್ನೋದು, ಕದ್ದು ಮುಚ್ಚಿ ಹೋಗ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಆಮೇಲೆ ಅಧಿಕಾರದ ಗೊಂದಲ ಇದೆ ಅಂತ ನಿಮ್ಗೂ ಗೊತ್ತು, ನಮಗೂ ಗೊತ್ತು. ಯಾಕಿದೆ ಅಂತಂದ್ರೆ ಯತೀಂದ್ರವ್ರು ಮಾತಾಡಿದ್ದಾರೆ, ನಿಮ್ ಇಕ್ಬಾಲ್ ಹುಸೇನ್ ಅವ್ರು ಮಾತಾಡಿದ್ದಾರೆ, ನಾವು ಮಾಡ್ತಾ ಇಲ್ಲ ಅಂತ ನಿಮ್ಗೆ ಗಮನಿಸ್ತಾನೆ. ಈಗ ವೈಯಕ್ತಿಕವಾಗಿ ಯಾರು MLAಗಳು ನಿಮ್ಮ ಹತ್ರ ಬಂದು ಏನು ಚರ್ಚೆ ಮಾಡಿರಲ್ಲ. ನೀವು ಎಲ್ಲೋ ಒಂದು ಕಡೆ ಒತ್ತಾಯದ ಮೇರೆಗೆ ಕೆಲವು ವಿಚಾರಗಳು ಕೇಳಿದಾಗ ಕೆಲವನ್ನ ವಿಚಾರಗಳು ಮಾತಾಡಿರ್ಬೋದು. ಆದರೆ ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡಿನ 4 ಗೋಡೆ ಮಧ್ಯೆ ಅಧಿಕಾರದ ವ್ಯವಸ್ಥೆಯ ಮಾತುಗಳು ನಡೆಯುವಂಥದ್ದನ್ನು ನೀವು ಎಲ್ಲರೂ ತಿಳ್ಕೊಂಡಿದ್ದೀರಿ. ಸೊ ಹಾಗಾಗಿ ಏನು ಮುಂದಿನ ಹೈಕಮಾಂಡಲ್ಲಿ ಮುಂದಿನ ನಿರ್ಧಾರ ತೆಗೆದುಕೊತಾರೆ, ಅದು ಪೂರ್ವಕವಾಗಿ ಕಾಯ್ತಾ ಇರ್ತಾರೆ. ಯಾರಿಗೂ ಕೂಡ ಒತ್ತಾಯ ಮಾಡಿ ಇದನ್ನೇ ಹೇಳಿ ಅಂತಂದು ಹೇಳ್ಸಕ್ ಆಗಲ್ಲ ಸರ್. ಯಾಕೆ ಅಂತಂದು ಹೇಳಿದ್ರೆ ರಾಜಕಾರಣ ನಾವು ಕೂಡ ಮಾಧ್ಯಮವಾಗಿ ರಾಜಕೀಯದಲ್ಲಿ ಏನ್ ನಡೀತಾ ಇದೆ ಅಂತ ಸಹಜವಾಗಿ ಜನರಿಗೆ ತೋರಿಸ್ಬೇಕಾಗಿರುತ್ತೆ. ಹಾಗಾಗಿ ತಾವು ಗುಂಪು ಸೇರುವಂತದ್ದಾಗಿರ್ಬೋದು ಅಥವಾ ರೆಸಾರ್ಟ್ಗೆ ಹೋಗೋದಾಗಿರ್ಬೋದು, ವಿದೇಶಿ ಪ್ರವಾಸಕ್ಕೆ ಹೋಗೋದನ್ನ ತೋರಿಸ್ತೀವಿ ಸಹಜ. ಹಾಗಂತಂದು ಹೇಳಿ ನಿಮ್ಗೊಂದು ಕ್ಲಾರಿಟಿ ಇರ್ಬೇಕಲ್ಲ ಸರ್. ನಿಮ್ಮ ಪಕ್ಷದಲ್ಲಿ ಇರುವಂತ ಶಾಸಕರು ಒಬ್ರು ಹೋಗ್ತೀವಿ ಅಂತಾರೆ, ಒಬ್ರು ಹೋಗಲ್ಲ ಅಂತಾರೆ, ಒಬ್ರು DK ಶಿವಕುಮಾರ್ ಅವರು CM ಆಗ್ಬೇಕು ಅಂತಾರೆ, ಒಬ್ರು ಅಲ್ಲ. ಈಗ ಪೊಲಿಟಿಕಲಿ ನೀವು ಕನ್ವರ್ಟ್ ಮಾಡ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೀನಿ. ನಾನು ತಿಳಿದಂಗೆ ನಮ್ಮನ್ನ ಯಾರು ಒಟ್ಟಿಗೆ ಹೋಗಿ ನೀವು ಹೇಳ್ದಂಗೆ ಗುಂಪಾಗಿದ್ದೀರಿ, ನಾನು ಕರೆದಿರೋರು ಯಾರು. ಸೊ ಹಾಗಾಗಿ ನನಗೆ ಯಾರು ಇನ್ವೈಟ್ ಮಾಡಿಲ್ಲ. ನನಗೆ ನನ್ನ ತಾಲೂಕಲ್ಲಿ ಸಾಕಷ್ಟು ಕೆಲಸಗಳಿದೆ. ನಾನು KDP ಮೀಟಿಂಗ್ ಮಾಡ್ತಾಯಿದ್ದೀನಿ, ನನ್ನ ಹಲವಾರು ಜನತಾ ಸಂದರ್ಶನ ಮಾಡ್ತಾಯಿದ್ದೀನಿ. ಸೊ ಈಗಲೂ ನೋಡಿದ್ರಿ ಜನಗಳ ಒಂದು ವ್ಯವಸ್ಥೆಯಲ್ಲಿ ತೊಡಗಿಸ್ಕೊಂಡಿದ್ದೀವಿ, ಭಾಳಷ್ಟು ವಿಚಾರಗಳಿದೆ. ಸೊ ಹಾಗಾಗಿ ನಾನು ಇವಾಗ ಪ್ರವಾಸಗಳ ವಿಚಾರದಲ್ಲಿ ನೀವು ರಾಜಕೀಯದ ಲೇಪವನ್ನು ಬಳಿಯಂತ ಅವಶ್ಯಕತೆ ಇಲ್ಲ ಅನ್ನೋದಕ್ಕೋಸ್ಕರ ನನ್ನ ಮಾತು ಹೇಳಿದ್ದಾರೆ ಸರ್. DK ಶಿವಕುಮಾರ್ ಯಾರು ಸ್ಪಾನ್ಸರ್ ಮಾಡಿದಾರೋ, ಯಾರು ಕಳಿಸ್ತಾ ಇದ್ದಾರೋ ಅವ್ರುಂಟು, ಶಾಸಕರುಂಟು, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಒಬ್ರು ಸ್ಪಾನ್ಸರ್ ಮಾಡ್ತಿದ್ದಾರೆ ಅಂತ ಹೇಳಿ ಹೇಳೋದು, CM ಟೀಮ್ ಮಾತ್ರ ಹೋಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ನನಗೆ ಅರಿವಿಲ್ಲ. ನಿನ್ನೆ DCM ಅವ್ರು ಹೇಳಿದ್ದಾರೆ ಸರ್, ಸಮಯ ಬಂದಾಗ ರಾಜ್ಯದ ಜನರಿಗೆ ಸಿದ್ದರಾಮಯ್ಯನವರೇ ಉತ್ತರ ಕೊಡ್ತಾರೆ. ಅಫ್ಕೋರ್ಸ್ ನಾನು ಅದನ್ನು ಮೊದಲಿಂದಲೂ ಹೇಳ್ತಾ ಬಂದಿದ್ದೇನೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಶೇಕಡವಾರು 50-60 ವರ್ಷದ ಇತಿಹಾಸದಲ್ಲಿ ಯಾವತ್ತೂ ಅವರು ಮಾತು ಕೊಟ್ಟಂತೆ ತಪ್ಪಿಲ್ಲ ಅಂತ ನಾನು ಮೊದಲಿಂದಲೂ ಹೇಳ್ತಾ ಇದ್ದೀನಿ, ಈಗಲೂ ಅದೇ ಹೇಳ್ತೀನಿ. ಒಪ್ಪಂದ ಆಗಿದ್ದು ಮಾತಿದ್ರೆ 100% ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತು ಕರ್ನಾಟಕ ಜನತೆಗೆ ಹೇಳ್ತಾರೆ ಅಂತ ನಾನು ಭಾವಿಸ್ತೇನೆ. ನಾನು ಅದೇ ಮಾತ್ರ ಹೇಳಿದ್ರು ಸರ್, DCM ಅವರಾಗರೆ ಮುಖ್ಯಮಂತ್ರಿಗಳೇ ಹೇಳ್ತಾರೆ ಅಂತ. ಅಫ್ಕೋರ್ಸ್ ಅದರ ನಿರೀಕ್ಷೆಯಲ್ಲೇ ಎಲ್ಲ ನಮ್ಮ ಕಾರ್ಯಕರ್ತರುಗಳು ಇದ್ದಾರೆ, ಅದೇ ನಿರೀಕ್ಷೆಯಲ್ಲಿ ಎಲ್ಲ ಜನತೆಯೂ ಇದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಅವ್ರ ಜೊತೆ ಕೂತು ಮಾತನಾಡ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಗೆಲ್ಲರಿಗೂ ಉತ್ತರ ಹೇಳ್ತಾರೆ ಅಂತ ನಾನು ಭಾವಿಸ್ತೀನಿ. ಈ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಆದ್ರೆ ಬಾಲನೇ ನಾಯಿ ಅಳ್ಳಾಡಿಸ್ತಾ ಇದೆ ಅಂತ ಹೇಳಿದ್ದಾರೆ ಸರ್. ಈಗ ನಾನೊಂದು ಪ್ರಶ್ನೆ, ಇದು ನೀವು ಒತ್ತಾಯ ಮೇರೆಗೆ ಮಾತಾಡ್ತಿದ್ದೀನಿ. ನಾವೆಲ್ಲ ಬಹಳಷ್ಟು ನಿಮ್ಮ ಹತ್ರ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಸರ್, ನೀವು DK ಶಿವಕುಮಾರ್ ಅವ್ರನ್ನ ಬೆಂಬಲಿಸ್ತಾ ಬಂದಿದ್ದೀರಿ, ಮೊದಲಿಂದ ಅವ್ರ ಪರವಾಗಿ ಗಟ್ಟಿಯಾಗಿ ಮಾತಾಡಿದಿರಿ. ಆ ಕಾರಣಕ್ಕೋಸ್ಕರ ನಿಮ್ಮ ಹತ್ರ ಕೇಳ್ತಾ ಇದ್ದೀವಿ. ನಾಯಿ ಯಾವ್ದು ಬಾಲ ಅಲ್ಲಾಡಿಸಿದ್ ಯಾವ್ದು ಅಥವಾ ನಾಯಿ ಅಲ್ಲಾಡಿಸಿದ ಬಾಲ ಯಾವ್ದು ಏನ್ ಸರ್ ಅಥವಾ ಇದನ್ನು ಹೋಲಿಕೆ ಮಾಡಿದ್ರೆ ಸರಿ? ಈಗ ನಮ್ಮ ಮಂತ್ರಿಗಳಾದಂಥ ಮಹದೇವಪ್ಪ ಅವರು ಭಾಳ ಹಿರಿಯ ರಾಜಕಾರಣಿಗಳು. ಅವರು ಡಾಕ್ಟ್ರು, ವೈದ್ಯರು ಬೇರೆ. ನಾನು ಮೊನ್ನೆ ಹೇಳಿದೆ, ನಾನು ಎಲ್ಲ ವಿಚಾರದಲ್ಲೂ ಅವರು ಆಶೀರ್ವಾದದ ನುಡಿಗಳ ಬಗ್ಗೆ ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ಅವರ ಆಶೀರ್ವಾದದ ನುಡಿಗಳನ್ನು ನಾವು ಸ್ವೀಕರಿಸ್ತೇವೆ. ಇವತ್ತು 2018 ಚುನಾವಣೆಯ ಫಲಿತಾಂಶ ಅವರ ನಾಯಕತ್ವದಲ್ಲೇ ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಯಾವ ತನುಮನ ದನಗಳ ಶಕ್ತಿನ ಕೊಟ್ಟಿದ್ರು ಅಂತ ಕಾರ್ಯಕರ್ತರಿಗೆ ಗೊತ್ತಿದೆ. ಸೊ ಹಾಗಾಗಿ
ಅವರ ಆಶೀರ್ವಾದ ನುಡಿಗಳನ್ನ ನಾವು ತೆಗೆದುಕೊಳ್ಳೋಕ್ಕೆ ಸ್ವೀಕಾರ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಿಯತ್ತಿ ನಾಯಿಗಳು ಅಂತಾನೂ ಹೇಳಿದ್ರು ಸರ್ ಡಿ ಕೆ ಸುರೇಶ್ ಅವರು. 2018 80 ಸೀಟಿನ ಕಾಂಗ್ರೆಸ್ ಬಂದಿತ್ತು. ಭಾಳಷ್ಟು ಶ್ರಮ ಹಾಕಿ ಮಾದೇವಪ್ಪ ಸಾಹೇಬ್ರೆ ಇವತ್ತು ಚುನಾವಣೆ ವ್ಯವಸ್ಥೆನ ತೆಗೆದುಕೊಂಡು ಮುಂದಾಳತ್ವ ತೆಗೆದುಕೊಂಡು ಪಾಪ ಅವ್ರು ನಮ್ಮನ್ನೆಲ್ಲ ಮುಂದೆ ತೆಗೆದುಕೊಂಡು ಹೋಗಿದ್ರು. ಸೊ ಹಾಗಾಗಿ ಅವರು ಕರ್ನಾಟಕದ ಕಾಂಗ್ರೆಸ್ಸಿನ ಶಾಸಕರನ್ನು ಭಾಳಷ್ಟು ಗೌರವಯುತವಾಗಿ ನಡ್ಕೊಂಡು ಮುಂದಾಳತ್ವ ತೆಗೆದುಕೊತಾರೆ ಅಂತಾದ್ರೆ ನಾವು ಅವ್ರ ಹಿಂದೆ ಹೋಗ್ತೀವಿ. ಏನಾಗಿತ್ತು ಸರ್ 2000 ನಮಗೆ ಗೊತ್ತಿದ್ದಂಗೆ ಸಿದ್ದರಾಮಯ್ಯ ಅವರು ಇದ್ರು ಸರ್, ಲೀಡ್ ಮಾಡ್ತಾ ಇದ್ರು. ಮಾದೇವಪ್ಪರು ಏನ್ ಮಾಡಿದ್ರು ಸರ್ ಗೊತ್ತಾಗ್ಲಿಲ್ಲ. ನೀವು ಅದನ್ನೇ ನಾನು ಹೇಳಿದ್ದೀನಿ, ಅವ್ರಿಗೆ ಹೋಗಿ ಕೇಳಿ ಅಷ್ಟೇ. ಪಾಲನೆ ನಾಯಿ ಅಳ್ಳಾಡಿಸುತ್ತೆ ಅಂತ ಹೇಳ್ತಾರೆ, ಅದರ ಅರ್ಥ ಏನು ಅಂತ ಸರ್? ಈಗ ನಾಯಿಗೆ ಬಾಲ ಇದ್ರೇ ಶೋಭೆ. ಅವ್ರು ಯಾವ್ಯಾವುದಕ್ಕೆ ಎಲ್ಲೆಲ್ಲಿ ಯಾವ ರೀತಿ ಕಂಪೇರ್ ಮಾಡ್ತಾರೆ ಅನ್ನೋದನ್ನು ನೀವು ಅವ್ರನ್ನೇ ಹೋಗಿ ಕೇಳಬೇಕು. ನಾವೊಬ್ಬ ಹಿರಿಯ ಶಾಸಕನಾಗಿ, ಒಬ್ಬ ಕ್ಯಾಬಿನೆಟಲ್ಲಿ ಹಿರಿಯ ಮಂತ್ರಿಗಳಾಗಿದ್ಕೊಂಡು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಶಾಸಕರು ಅವ್ರ ಕಡೆ ಮುಖ ಮಾಡಿ ನೋಡೋಂಥದ್ರಲ್ಲಿ ಒಳ್ಳೆ ನುಡಿಗಳು ಬರೋಂಥದ್ದನ್ನು ಅಪೇಕ್ಷೆ ಪಡೋಂಥ ಬದುಕು ನಮ್ಮದು. ಇವತ್ತು ಸಾಕಷ್ಟು ಜನ ರೈತರುಗಳು ಸಮಸ್ಯೆಗಳಲ್ಲಿ ಬೆಳಳ್ಕೊಂಡು ಅವರು ನಮ್ಮ ನೋಡ್ಕೊಂಡಿದ್ದಾರೆ. ಈ ರೀತಿಯ ಹೇಳಿಕೆಗಳಿಂದ ಶೋಭೆ ತರಂಥದ್ದಲ್ಲ ಅನ್ನೋದು ಮತ್ತೊಮ್ಮೆ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ನಾನು. ಡಿ ಕೆ ಶಿವಕುಮಾರ್ ಅವರ ಆಪ್ತರಿರುವಂತವರು ಎಲ್ಲ ಸಚಿವರುಗಳ ಬಳಿ ಹೋದಂತ ಸಂದರ್ಭದಲ್ಲಿ, ಸಿಎಂಗಳ ಬಳಿ ಹೋದಂತದಲ್ಲಿ ಸರಿಯಾಗಿ ರೆಸ್ಪಾನ್ಸ್ ಸಿಗ್ತಿಲ್ಲ, ನಿಮಗೆ ಅನುದಾನ ಸಿಗ್ತಿಲ್ಲ ಅನ್ನೋ ಒಂದು ಆರೋಪ ನಿಜಾನ ಸರ್ ಇದು? ಇಲ್ಲ, ಅದೆಲ್ಲ ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಕಾಂಗ್ರೆಸ್ ಪಕ್ಷ ಇವತ್ತು ಹೈಕಮಾಂಡ್ ಇರೋಂಥ ಪಕ್ಷ. ಸರ್ಕಾರ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ನಡೆಸ್ತವ್ರೆ. ಆ ಥರ ಏನೇ ತಾರತಮ್ಯ ಆದರೂ ಸರಿಪಡಿಸೋಂಥ ಶಕ್ತಿ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗಿದೆ. ನನಗೆ ಈ ಸರ್ಕಾರದಲ್ಲಿ ಎಲ್ಲ ರೀತಿಯಲ್ಲಿ ಆಶೀರ್ವಾದವೂ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಸಹ ಎಲ್ಲ ರೀತಿಯಲ್ಲೂ ನನಗೆ ಬಲವನ್ನು ಕೊಟ್ಟಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾವ ಶಾಸಕರು ಆ ರೀತಿಯ ವ್ಯವಸ್ಥೆಯಲ್ಲಿ ಎಲ್ಲೂ 4 ಗೋಡೆ ಮಧ್ಯೆ ಹೇಳ್ಕೊಳಂಥದ್ದನ್ನು ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ ಅಂತ ಅನ್ಕೋತೀನಿ. ಆ ಥರ ಇದ್ದಲ್ಲಿ ಸರಿಪಡಿಸ್ತಾರೆ. ಅಫ್ಕೋರ್ಸ್ ಹೌದು, ನಾನೇ ಹೇಳಿದೆ, ನನಗೆ ಹಿಂದೆ ಸದನದಲ್ಲಿ ಯಾರ್ಯಾರಿಂದ ಸಹಾಯ ಸಿಕ್ಕಿದೆ, ಯಾರು ಸಹಾಯ ಸಿಕ್ಕಿಲ್ಲ ಅಂತ. ಸರಿಪಡಿಸೋ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅಂತಲೇ ಕೇಳಿದ್ದೆ, ಮಾಡಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ಸರ್, ಈಗ ಸರ್ಕಾರ ಮಾಧ್ಯಮಗಳ ಮೇಲೆ ನಿರ್ಬಂಧ ಹಾಕಲಿಕ್ಕೆ ಹೊರಟಿದೆ ಸರ್. ನಿನ್ನೆ ಒಂದು ವಾರ್ತಾ ಇಲಾಖೆಯಿಂದ ಒಂದು ಆದೇಶ ಆಗಿದೆ. ಏನಂತಂದು ಹೇಳಿದ್ರೆ, ವಿಧಾನಸೌಧದಲ್ಲಿ ಎಲ್ಲೂ ಕೂಡ ನಾವು ರಾಜಕಾರಣಿಗಳನ್ನ ಒಂದೇ ಪ್ಲೇಸಲ್ಲಿ ಸಿಂಗಲ್ ಗೇಟ್ ಅಲ್ಲಿ ಮಾತ್ರ ಭೇಟಿ ಆಗಬೇಕು. ಆ ಪ್ಲೇಸ್ ಬಿಟ್ಟು ಹೋಗ್ಬಾರ್ದು. 144 ಸೆಕ್ಷನ್ ಹಾಕಿದ್ದಾರೆ. ಆ ಥರದ ಇಲ್ಲ, ಆ ಥರದ್ದೇನಿರಲ್ಲ. ನಿಮಗೆ ಅವ್ರು ಕಾನೂನಿ ಬರೆದಿರೋರು ಇಲ್ಲ ಮಾಡಿರೋರು ಏನು ಅರ್ಥದಲ್ಲಿ ಮಾಡಿದಾರೋ ಇಲ್ಲ ಏನು ಅಂತ ತಿಳ್ಕೊಂಡು ಮಾತಾಡಬೇಕು. ನನ್ನ ಅನಿಸಿಕೆ ಪ್ರಕಾರ ನಿಮ್ಗೆಲ್ಲರಿಗೂ ಸ್ವಾತಂತ್ರ್ಯ ಕೊಡೋಂಥದ್ದು ನಮ್ಮ ದೇಹ. ಅದು ಇವತ್ತು ನಿಮ್ಮ ಮೂಲಕ ಪ್ರತಿಯೊಬ್ಬರಿಗೂ ನಮ್ಮ ಇಲ್ಲಿರೋಂಥ ಮನಸ್ಥಿತಿಗಳು ಹರಡೋಂಥ ಶಕ್ತಿ ನಿಮ್ಮ ಕೈಲಿ ಇದೆ. ಸೊ ಹಾಗಾಗಿ ನಿರ್ಬಂಧ ಹಾಕೋಂಥದ್ರಲ್ಲಿ ನಾವು ಯಾವುದೇ ಕಾರಣಕ್ಕೂ ಮಾಡಿಕೊಡ್ದು ಅನ್ನೋದನ್ನು ನಾನು ಹೇಳಬಲ್ಲೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.